ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಭೂಮಿಯು ಸಮುದ್ರ ಮಧ್ಯದಲ್ಲಿ ಮುಳುಗಿದುದನ್ನು ನೋಡಿ ಸ್ವಯಂಭುವ ಮನುವು ತನ್ನ ವಾಸಕ್ಕಾಗಿ ಸ್ಥಳವನ್ನು ಕೇಳಿದುದು. ಇದಕ್ಕಾಗಿ ಬ್ರಹ್ಮನು ಚಿಂತಿಸುತ್ತಿರುವಾಗ ವಿಷ್ಣುವು ವರಾಹರೂಪಿಯಾಗಿ ಬಂದು ಭೂಮಿಯನ್ನು ಮೇಲಕ್ಕೆತ್ತಿದುದು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಮೈತ್ರೇಯನು ಹೇಳಿದ ಪರಮ ಪವಿತ್ರವಾದ ಈ ವೃತ್ತಾಂತವನ್ನು ಕೇಳಿ ವಿದುರನು ಭಗವಂತನ ಚರಿತ್ರೆಯನ್ನು ಕೇಳುವುದರಲ್ಲಿ ಮತ್ತಷ್ಟು ಕುತೂಹಲವುಳ್ಳವನಾಗಿ ತಿರುಗಿ ಆ ಮಹರ್ಷಿಯನ್ನು ಪ್ರಶ್ನೆ ಮಾಡುವನು. ಎಲೈ ಮಹಾತ್ಮನೇ, ಈಗ ನೀನು ಹೇಳಿದ ವೃತ್ತಾಂತದಿಂದ ಆ ಸ್ವಯಂಭುವ ಮನುವೆ ಚಕ್ರವರ್ತಿಗಳಲ್ಲಿ ಮೊದಲನೆಯವನೆಂದು ವ್ಯಕ್ತವಾಗುವುದು. ಸಾಕ್ಷಾತ್ ಬ್ರಹ್ಮನ ಪ್ರಿಯಪುತ್ರನಾದ ಆತನು ಶತರೂಪೆ ಎಂಬ ತನ್ನ ಪ್ರಿಯಪತ್ನಿಯನ್ನು ಪಡೆದ ಮೇಲೆ ನಡೆಸಿದ ಕಾರ್ಯವೇನು? ಆತನು ಆ ಮಹಾವಿಷ್ಣುವನ್ನೇ ದೃಢವಾಗಿ ನಂಬಿದವನು. ಅಂತಹ ಮಹಾನುಭಾವನ ಚರಿತ್ರಗಳನ್ನು ಕೇಳಿದಾಗಲೇ ಜನ್ಮವು ಸಫಲವಾಗುವುದು. ಲೋಕದಲ್ಲಿ ಬಹುಕಾಲದವರೆಗೆ ಶ್ರಮಪಟ್ಟು ವೇದಶಾಸ್ತ್ರಾದಿ ಅಧ್ಯಯನಗಳನ್ನು ಮಾಡಿದವರಿಗೂ ಕೂಡ ಇಂತಹ ಮಹಾತ್ಮರ ಚರಿತ್ರವನ್ನು ಕೇಳುವುದೇ ಆ ಅಧ್ಯಯನಕ್ಕೆ ಫಲವೆಂದು ಕೇಳಿರುವೆನು. ಆ ಶ್ರೀಹರಿಯ ಪಾದಾರವಿಂದವು ಯಾರಿಂದ ಮನಸ್ಸಿನಲ್ಲಿ ನಿಯತವಾಗಿ ಉಪಾಸನೆ ಮಾಡಲ್ಪಡುವುದು, ಅಂತಹ ಭಗವದ್ ಭಕ್ತರ ಗುಣಶ್ರವಣವನ್ನು ಮಾಡುವುದೇ ನಮ್ಮಂಥವರೆಲ್ಲರಿಗೂ ಶ್ರೇಯಸ್ಕರವು ಎಂದನು. ಹೀಗೆ ವಿನಯಾದಿ ಗುಣ ಸಂಪನ್ನನಾಗಿಯೂ ಭಗವಂತನ ಪಾದಾರವಿಂದಗಳನ್ನು ತಲೆಯಲ್ಲಿ ಧರಿಸತಕ್ಕವನಾಗಿಯೂ ಇರುವ ವಿದುರನ ಪ್ರಶ್ನೆಯನ್ನು ಕೇಳಿ ಮೈತ್ರೇಯ ಮುನಿಯು ಸಂತೋಷದಿಂದ ಪುಳಕಿತವಾದ ಮೈಯುಳ್ಳವನಾಗಿ ಆ ಭಗವತ್ ಕಥೆಯನ್ನು ಹೇಳುವುದರಲ್ಲಿ ಮತ್ತಷ್ಟು ಉತ್ಸಾಹಗೊಂಡು ಹೇಳತೊಡಗಿದನು. ವಿದುರ, ಸ್ವಯಂಭುವ ಮನುವು ಶತರೂಪೆ ಎಂಬ ತನ್ನ ಭಾರ್ಯೆಯೊಡನೆ ಜನಿಸಿದ ಕೂಡಲೇ ವೇದ ಗರ್ಭನಾದ ಚತುರ್ಮುಖನ ಮುಂದೆ ಕೈಜೋಡಿಸಿ ನಿಂತು, ಓ ಜನಕ, ನೀನು ಸಮಸ್ತ ಭೂತಗಳಿಗೂ ಜನಕನು, ಆಯಾ ಭೂತಗಳಿಗೆ ಆಯಾ ವೃತ್ತಿಗಳನ್ನು ಕಲ್ಪಿಸಿ ಪೋಷಿಸತಕ್ಕವನು ನೀನೆ. ಈಗ ನಮ್ಮಿಬ್ಬರನ್ನು ಸೃಷ್ಟಿಸಿರುವೆಯಲ್ಲವೇ? ಸಮಸ್ತ ಲೋಕಗಳಿಗೂ ನೀನೇ ಅಭೀಷ್ಟಗಳನ್ನು ಕೊಡತಕ್ಕವನಾದುದರಿಂದ ಮತ್ತೊಬ್ಬರಿಂದ ನಿನಗೆ ಆಗಬೇಕಾದ ಕಾರ್ಯವೊಂದು ಇರುವುದಿಲ್ಲ. ಹೀಗಿರುವಾಗ ನಮ್ಮನ್ನು ನೀನು ಸೃಷ್ಟಿಸಿದ ಉದ್ದೇಶವೇನು? ನಾವು ನಿನ್ನನ್ನು ಯಾವ ವಿಧದಿಂದ ಸಂತೋಷಪಡಿಸಬಲ್ಲೆವು? ಈಗ ನಾವು ನಡೆಸಬೇಕಾದ ಕಾರ್ಯವೇನು ಎಂಬುದನ್ನು ನೀನೇ ತಿಳಿಸಬೇಕು. ನಮ್ಮಿಂದ ಸಾಧ್ಯವಾದ ಕಾರ್ಯಗಳಲ್ಲಿ ಯಾವ ಕಾರ್ಯವನ್ನು ಮಾಡಿದರೆ ನಮಗೆ ಈ ಲೋಕದಲ್ಲಿ ಕೀರ್ತಿಯು ಪರಲೋಕದಲ್ಲಿ ಸದ್ಗತಿಯು ಉಂಟಾಗುವುದು, ಆ ಕಾರ್ಯವನ್ನು ನಿಯಮಿಸು ಎಂದು ಪ್ರಾರ್ಥಿಸಿದನು. ಅದಕ್ಕೆ ಆ ಬ್ರಹ್ಮನು, ವತ್ಸ, ಹೀಗೆ ನಿಷ್ಕಪಟವಾದ ಹೃದಯದಿಂದ ನೀನಾಗಿಯೇ ಸತ್ಕಾರ್ಯದಲ್ಲಿ ನಿಯೋಗಿಸಬೇಕೆಂದು ಕೇಳಿದುದಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು. ನಿನಗೂ ಈ ನಿನ್ನ ಪತ್ನಿಗೂ ಶುಭವಾಗಲಿ. ನೀವು ನನ್ನನ್ನು ಯಾವ ವಿಧದಿಂದ ಸಂತೋಷಪಡಿಸಬೇಕೆಂದು ಕೇಳಿದಿರಲ್ಲವೇ? ತಂದೆಯು ಹೇಳಿದ ಕಾರ್ಯವನ್ನು ತಿರಸ್ಕರಿಸದೆ ತನ್ನಿಂದ ಸಾಧ್ಯವಾದ ಮಟ್ಟಿಗೆ ನಿರ್ವಂಚನೆಯಾಗಿ ನಡೆಸುತ್ತಿರುವುದೇ ಮಕ್ಕಳು ತಂದೆಗೆ ಮಾಡತಕ್ಕ ಉಪಕಾರವು. ಇದಕ್ಕಿಂತಲೂ ಮಕ್ಕಳು ತಂದೆಗೆ ಮಾಡಬೇಕಾದ ಸಹಾಯವು ಬೇರೊಂದಿಲ್ಲ. ಈಗ ನಿನಗೆ ನಾನು ನಿಯಮಿಸುವ ಕಾರ್ಯವೇನೆಂದು ಕೇಳುವೆಯಾ? ಇಲ್ಲಿಂದ ಮುಂದೆ ನೀನು ಈ ನಿನ್ನ ಭಾರ್ಯೆಯಲ್ಲಿ ನಿನಗೆ ಸಮಾನ ಗುಣವುಳ್ಳ ಪುತ್ರರನ್ನು ಪಡೆದು ಧರ್ಮಯುಕ್ತವಾಗಿ ಈ ಭೂಮಂಡಲವನ್ನು ಪರಿಪಾಲಿಸುತ್ತಿರು. ಆಗಾಗ ಯಾಗಗಳನ್ನು ನಡೆಸಿ ಯಜ್ಞ ಪುರುಷನಾದ ಭಗವಂತನನ್ನು ಆರಾಧಿಸು. ಇದೇ ನೀನು ನನಗೆ ಮಾಡಬೇಕಾದ ಶುಶ್ರೂಷೆ ಎಂದು ತಿಳಿ. ಇದರಿಂದಲೇ ಪರಮಾತ್ಮನು ಪ್ರೀತನಾಗುವನು. ಆ ಪರಮಾತ್ಮನು ಪ್ರೀತನಾದರೆ ಸರ್ವಾಭೀಷ್ಟಗಳು ಲಭಿಸುವವು. ಹಾಗಿಲ್ಲದ ಪಕ್ಷದಲ್ಲಿ ಶ್ರಮವೆಲ್ಲವೂ ನಿರರ್ಥಕಗಳಾಗುವವು. ಯಜ್ಞ ಸ್ವರೂಪನಾಗಿ ಕಾರಣರಹಿತನಾಗಿಯೂ ಇರುವ ಭಗವಂತನು ಯಾರ ವಿಷಯದಲ್ಲಿ ಪ್ರೀತನಾಗುವುದಿಲ್ಲವೋ ಅವರ ಕಾರ್ಯಗಳೆಲ್ಲವೂ ವ್ಯರ್ಥವು. ಅಂಥವರು ಸರ್ವಾಂತರ್ಯಾಮಿಯಾದ ಭಗವಂತನನ್ನೇ ಉಪೇಕ್ಷಿಸಿದಂಥವರಾಗುವರು.
ಆದುದರಿಂದ ನೀನು ಆ ಭಗವಂತನನ್ನು ಯಾಗಗಳಿಂದಲೂ ನಿನ್ನ ಕುಲವೃತ್ತಿಯಾದ ಪ್ರಜಾಪಾಲನದಿಂದಲೂ ಸಂತೋಷಪಡಿಸು. ಇದೊಂದೇ ನಿನಗೆ ನಾನು ಹೇಳಬೇಕಾದ ಕಾರ್ಯವು ಎಂದನು. ಅದಕ್ಕೆ ಆ ಮನುವು, ಜನಕ, ನೀನು ಹೇಳಿದಂತೆಯೇ ನಡೆಸುವೆನು. ಭಗವದಾರಾಧನಾ ರೂಪವಾದ ಯಾಗಗಳನ್ನು ನಡೆಸುವುದಕ್ಕೂ ಸಿದ್ಧನಾಗಿರುವೆನು. ಆದರೆ ನನಗೂ ನನ್ನ ಮಕ್ಕಳಿಗೂ ವಾಸಯೋಗ್ಯವಾದ ಸ್ಥಳವೆಲ್ಲಿ? ಸಮಸ್ತ ಜಂತುಗಳಿಗೂ ವಾಸಯೋಗ್ಯವಾದ ಭೂಮಿಯೇ ಮಹಾಜಲದಲ್ಲಿ ಮುಳುಗಿ ಹೋಗಿರುವುದಲ್ಲವೇ? ಇದನ್ನು ಉದ್ಧರಿಸುವುದಕ್ಕೆ ತಕ್ಕ ಉಪಾಯವನ್ನು ಮೊದಲು ನೀನು ಯೋಚಿಸಬೇಕು ಎಂದನು. ಆಗ ಬ್ರಹ್ಮನು ಸುತ್ತಲೂ ನೋಡಿ ತಾನು ಮೊದಲು ಸೃಷ್ಟಿಸಿದ ಭೂಮಿಯು ಸಮುದ್ರ ಜಲದಲ್ಲಿ ಮುಳುಗಿ ಹೋಗಿರುವುದನ್ನು ಕಂಡು ತನ್ನಲ್ಲಿ ತಾನು, ಆಹಾ, ಈ ಭೂಮಿಯನ್ನು ಎತ್ತುವುದಕ್ಕೆ ಉಪಾಯವೇನು? ಮೊದಲು ನಾನು ಹುಟ್ಟಿದೊಡನೆ ಇದೇ ರೀತಿಯಲ್ಲಿ ಲೋಕವೆಲ್ಲವೂ ಕೇವಲ ಜಲಮಯವಾಗಿದ್ದಾಗ ಆ ಪ್ರಳಯ ಜಲವನ್ನು ನಾನೇ ಕುಡಿದು ಬಿಟ್ಟೆನು. ಆಮೇಲೆ ಭೂಮಿಯನ್ನು ಸ್ಥಾಪಿಸಿದೆನು. ಅದಕ್ಕೆ ಮೇಲೆ ನಾನು ಕ್ರಮವಾಗಿ ದೇವತೆಗಳನ್ನು, ಅಸುರರನ್ನು, ಪಿತೃಗಳನ್ನು, ಮನುಷ್ಯರನ್ನು, ಇತರ ಜೀವವರ್ಗಗಳನ್ನು ಸೃಷ್ಟಿಸುವಷ್ಟರಲ್ಲಿ ಈ ಭೂಮಿಯು ಜಲದಲ್ಲಿ ಮುಳುಗಿ ರಸಾತಲದವರೆಗೆ ಕುಗ್ಗಿ ಹೋಯಿತು. ಇದಕ್ಕೆ ನಾನೇನು ಮಾಡಬಲ್ಲೆನು? ಈಶ್ವರನು ಸೃಷ್ಟಿ ಕಾರ್ಯಕ್ಕಾಗಿ ಮಾತ್ರ ನನ್ನನ್ನು ನಿಯಮಿಸಿರುವನು. ಅದಕ್ಕೆ ಮೇಲೆ ನಾನೊಂದನ್ನು ನಡೆಸಲಾರೆನು. ಮುಂದೇನು ಮಾಡಬೇಕೆಂದು ನನಗೇನೂ ತೋರಲಿಲ್ಲ. ನನ್ನನ್ನು ಸೃಷ್ಟಿಸಿದ ಪರಮ ಪುರುಷನೇ ಮುಂದೆ ನಾನು ಮಾಡಬೇಕಾದ ಕಾರ್ಯಕ್ಕೂ ಪ್ರೇರಕನಾಗಿ ಅದನ್ನು ನೆರವೇರಿಸಬೇಕಲ್ಲದೆ ನನ್ನಿಂದ ಏನೂ ಸಾಧ್ಯವಲ್ಲ ಎಂದು ಕಳವಳಿಸುತ್ತಿದ್ದನು. ಹೀಗೆ ಬ್ರಹ್ಮನು ಚಿಂತಿಸುತ್ತಿರುವಾಗಲೇ ಆತನ ಮೂಗಿನ ರಂಧ್ರಗಳಿಂದ ಅಂಗುಷ್ಟ ಪ್ರಮಾಣಕ್ಕಿರುವ ಒಂದು ಸಣ್ಣ ವರಾಹವು ಹೊರಕ್ಕೆ ಬಂದಿತು. ವಿದುರ, ಇದನ್ನು ಬ್ರಹ್ಮ ಸೃಷ್ಟಿ ಎಂದೇ ತಿಳಿಯಬೇಡ. ಪರಮ ಪುರುಷನೇ ತನ್ನ ಸಂಕಲ್ಪದಿಂದ ಈ ಆಕಾರವನ್ನು ತಾಳಿ ಬಂದನು. ಆಹಾ, ಅದರ ಆಶ್ಚರ್ಯ ಶಕ್ತಿಯನ್ನು ಏನೆಂದು ಹೇಳಲಿ? ಚತುರ್ಮುಖನು ಕಣ್ಣಿಟ್ಟು ನೋಡುತ್ತಿರುವಾಗಲೇ ಅಷ್ಟು ಸೂಕ್ಷ್ಮಾಕೃತಿಯೆಂದಿದ್ದ ಆ ಹಂದಿಯ ಮರಿಯು ಅಂತರಿಕ್ಷದಲ್ಲಿಯೇ ಹಾರಾಡುತ್ತಿದ್ದು ಒಂದು ಕ್ಷಣ ಮಾತ್ರದಲ್ಲಿ ಆನೆಯ ಪ್ರಮಾಣಕ್ಕೆ ಬೆಳೆಯಿತು. ಈ ವರಾಹವು ಇದ್ದಕ್ಕಿದ್ದ ಹಾಗೆ ಬ್ರಹ್ಮನ ನಾಸಿಕ ರಂಧ್ರದಿಂದ ಹೊರಟುದು. ಅದು ಹುಟ್ಟಿದ ಕೂಡಲೇ ಆಕಾಶಕ್ಕೆ ಹಾರಿದುದು. ಆಕಾಶಕ್ಕೆ ಹಾರಿದೊಡನೆ ಆನೆಯ ಹಾಗೆ ಬೆಳೆದುದು ನೋಡುವವರಿಗೆ ಅತ್ಯಾಶ್ಚರ್ಯಕರವಾಯಿತು. ಆಗ ಬ್ರಹ್ಮನು ಮರೀಚಿ ಮೊದಲಾದ ತನ್ನ ಪುತ್ರರೊಡನೆಯೂ ಸನಕಾದಿ ಕುಮಾರರೊಡನೆಯೂ ತನ್ನ ಮಗನಾದ ಸ್ವಯಂಭುವ ಮನುವಿನೊಡನೆಯೂ ಕೂಡಿ ವಿಸ್ಮಯ ಪಡುತ್ತಾ ಮನಸ್ಸಿನಲ್ಲಿ ನಾನಾ ವಿಧವಾಗಿ ಚಿಂತಿಸತೊಡಗಿದನು. ಇದೇನಿದು? ಈ ವರಾಹವೆಲ್ಲಿಯದು? ಒಂದು ವೇಳೆ ಪರಮ ವೈಕುಂಠದಲ್ಲಿ ಶುದ್ಧ ಸತ್ವಮಯ ಮೂರ್ತಿಯಾಗಿದ್ದ ಆ ಪರಬ್ರಹ್ಮವೇ ಹೀಗೆ ಈ ವರಾಹ ರೂಪವನ್ನು ತಾಳಿ ಬಂದಿರಬಹುದೇ? ನನ್ನ ಮೂಗಿನ ದ್ವಾರದಿಂದ ಈ ವರಾಹವು ಹೊರಟು ಬಂದುದು ನನಗೆ ಬಹಳ ಆಶ್ಚರ್ಯ ಕಾರಣವಾಗಿರುವುದು. ಆಹಾ, ಏನಾಶ್ಚರ್ಯವು! ಮೊದಲು ಈ ವರಾಹವು ಹೆಬ್ಬೆರಳಿನ ಗೆಣ್ಣಿನಷ್ಟು ಸೂಕ್ಷ್ಮ ರೂಪದಿಂದ ಕಾಣಿಸಿತು. ಉತ್ತರ ಕ್ಷಣದಲ್ಲಿಯೇ ದೊಡ್ಡ ಪರ್ವತ ಬಂಡೆಯಂತೆ ಉಬ್ಬಿ ಬೆಳೆಯಿತು. ಹೀಗೆ ವರಾಹಾಕೃತಿಯಿಂದಿದ್ದು ಅದ್ಭುತ ವ್ಯಾಪಾರಗಳಿಂದ ನನ್ನ ಮನಸ್ಸನ್ನು ಕಳವಳಗೊಳಿಸುತ್ತಿರುವ ಈ ವಸ್ತುವು ಯಜ್ಞರೂಪಿಯಾದ ಆ ಭಗವಂತನೇ ಆಗಿರಬಹುದೇ? ನಿಜ ಸ್ಥಿತಿ ಏನೋ ತಿಳಿಯಲಿಲ್ಲವಲ್ಲ ಎಂದು ದುಃಖಿಸುತ್ತಾ ಇದೇ ವಿಷಯವನ್ನು ಕುರಿತು ತನ್ನ ಮಕ್ಕಳಾದ ಮರೀಚಿ ಮೊದಲಾದವರೊಡನೆಯೂ ತರ್ಕಿಸುತ್ತಿದ್ದನು. ಹೀಗೆ ಬ್ರಹ್ಮನು ಚಿಂತಿಸುತ್ತಿರುವಾಗಲೇ ವರಾಹ ರೂಪವನ್ನು ತಾಳಿ ಪರ್ವತದಂತೆ ಅದ್ಭುತಾಕೃತಿಯಿಂದ ತೋರುತ್ತಿದ್ದ ಆ ಪರಮ ಪುರುಷನು ನಾನಾ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿ ಹೊರಡಿಸುವಂತೆ ಒಂದು ಗಂಭೀರ ಗರ್ಜನವನ್ನು ಮಾಡಿದನು. ಈ ಅದ್ಭುತವಾದ ಗರ್ಜನ ಧ್ವನಿಯನ್ನು ಕೇಳಿದೊಡನೆ ಬ್ರಹ್ಮನಿಗೂ ಅವನ ಮಕ್ಕಳಾದ ಮರೀಚಿ ಮೊದಲಾದ ಬ್ರಾಹ್ಮಣೋತ್ತಮರಿಗೂ ಮನಸ್ಸಿನಲ್ಲಿ ಒಂದು ವಿಧವಾದ ಸಂತೋಷವು ಹುಟ್ಟಿತೇ ಹೊರತು ಭಯ ಉಂಟಾಗಲಿಲ್ಲ. ಕಪಟ ವರಾಹ ರೂಪದಿಂದಿದ್ದ ಭಗವಂತನು ಈ ಧ್ವನಿಯನ್ನು ಮಾಡಿದುದನ್ನು ಕೇಳಿ ಜನಲೋಕ, ತಪೋಲೋಕ, ಸತ್ಯಲೋಕವೆಂಬ ಈ 3 ಲೋಕಗಳಲ್ಲಿರತಕ್ಕ ಮಹರ್ಷಿಗಳೆಲ್ಲರೂ ಋಕ್ಕು, ಯಜಸ್ಸು, ಸಾಮವೆಂಬ 3 ವೇದ ಸೂತ್ರಗಳಿಂದ ಆ ಭಗವಂತನನ್ನು ಸ್ತೋತ್ರ ಮಾಡತೊಡಗಿದರು. ಯಜ್ಞ ಸ್ವರೂಪನಾದ ಆ ಭಗವಂತನು ಮಹರ್ಷಿಗಳ ಬಾಯಿಂದ ಹೊರಟ ಈ ಸ್ತುತಿವಾಕ್ಯಗಳನ್ನು ಕೇಳಿ
ತಾನು ಅವರಲ್ಲಿ ಪ್ರಸನ್ನನಾದುದನ್ನು ಸೂಚಿಸುವಂತೆ ಮೇಲೆ ಮೇಲೆ ಗುರು ಧ್ವನಿಯನ್ನು ಮಾಡುತ್ತಾ ಕೊನೆಗೆ ಅವರೆಲ್ಲರ ಕ್ಷೇಮಕ್ಕಾಗಿ ಮದದಾನೆಯಂತೆ ಗಂಭೀರವಾದ ನಡೆಯಿಂದ ಆ ಮಹಾ ಸಮುದ್ರದೊಳಗೆ ಪ್ರವೇಶಿಸಿಬಿಟ್ಟನು. ಭೂಮ್ಯುದ್ಧರಣಾರ್ಥವಾಗಿ, ಅಂದರೆ ಭೂಮಿಯ ಉದ್ಧರಣಾರ್ಥವಾಗಿ ಹೊರಟ ಆ ಮಾಯಾ ವರಾಹದ ಲೀಲೆಗಳನ್ನು ಕೇಳಬೇಕೆ? ಬಾಲವನ್ನು ಮೇಲಕ್ಕೆ ತೂಗಿ ಪಕ್ಷಿಯಂತೆ ಆಕಾಶದಲ್ಲಿಯೇ ಹಾರಾಡುತ್ತಿರುವುದು, ಆಗಾಗ ತನ್ನ ಕಠಿಣವಾದ ಕೇಸರಗಳನ್ನು ವೇಗದಿಂದ ಒದರುತ್ತಿರುವುದು, ತನ್ನ ತೀಕ್ಷ್ಣವಾದ ಗೊರಸಲುಗಳಿಂದ ಆಗಾಗ ಮೇಘಗಳನ್ನು ಅಪ್ಪಳಿಸುತ್ತಿರುವುದು, ಮತ್ತು ಅದಕ್ಕೆ ಕಠಿಣ ರೋಮಗಳಿಂದ ತುಂಬಿದ ತೊಗಲು, ಬಾಯಿಯ ಉಭಯ ಪಾರ್ಶ್ವಗಳಲ್ಲಿಯೂ ಚಂದ್ರನಂತೆ ಬಿಳುಪಾದ ಕೋರೆ ದಾಡೆಗಳು, ಲೋಕವೆಲ್ಲವನ್ನು ಬೆಳಗುವಂತೆ ಜ್ವಲಿಸುವ ಕಣ್ಣಾಲೆಗಳು, ತಾನೇ ಯಜ್ಞ ಸ್ವರೂಪವಾಗಿದ್ದರೂ ಆ ಮಾಯಾ ವರಾಹವು ಪಶು ಸ್ವಭಾವಕ್ಕೆ ತಕ್ಕಂತೆ ತನ್ನ ಮೂಗಿನಿಂದ ಆಗಾಗ ನೆಲವನ್ನು ಮೂಸಿ ನೋಡುತ್ತಾ ಭೂಮಿಯ ಮಾರ್ಗವನ್ನು ಹುಡುಕುತ್ತಿರುವುದು, ಭಯಂಕರಗಳಾದ ಕೋರೆ ದಾಡೆಗಳಿಂದ ಕೂಡಿದ್ದರೂ ತನ್ನ ಮುಂದೆ ನಿಂತಿದ್ದ ಮಹರ್ಷಿಗಳನ್ನು ಪ್ರಸನ್ನವಾದ ನೋಟದಿಂದ ಸಂತೋಷಗೊಳಿಸುತ್ತಿರುವುದು. ಇಂತಹ ಮಹಾವರಾಹವು ವಜ್ರಮಯವಾದ ಪರ್ವತದಂತೆ ಅತಿ ಕಠಿಣವಾದ ತನ್ನ ದೇಹದಿಂದ ಆ ಸಮುದ್ರ ಜಲವನ್ನು ಭೇದಿಸಿಕೊಂಡು ಒಳಗೆ ಪ್ರವೇಶಿಸುವಾಗ ಮಹಾ ಸಮುದ್ರವು ಕೂಡ ಅದರ ವೇಗವನ್ನು ತಡೆಯಲಾರದೆ ಬಹಳವಾಗಿ ನೊಂದು ಅಲೆಗಳೆಂಬ ತನ್ನ ಕೈಗಳನ್ನು ನೀಡಿ, ಯಜ್ಞಮೂರ್ತಿಯಾದ ಹೇ ಪರಮಪುರುಷ, ನನ್ನನ್ನು ಹಿಂಸಿಸದೆ ಕೃಪೆಯಿಂದ ರಕ್ಷಿಸಬೇಕು ಎಂದು ಮೊರೆಯಿಡುವಂತಿತ್ತು. ಸವನಗಳೆಂಬ 3 ಯಜ್ಞಾಂಗಗಳನ್ನು ತನ್ನ ದೇಹದಲ್ಲಿಯೇ ತೋರಿಸುವಂತೆ 3 ರೇಖೆಗಳಿಂದ ಕೂಡಿದ ಹೆರಳುಳ್ಳ ಪ್ರಮೇಯ ಮಹಿಮನಾದ ಆ ಯಜ್ಞವರಾಹನು ಕತ್ತಿಯಂತಿರುವ ತನ್ನ ಗೊರಸಲುಗಳಿಂದ ಜಲವನ್ನು ಭೇದಿಸಿಕೊಂಡು ಒಳಗೆ ಪ್ರವೇಶಿಸಿ ರಸಾತಲದವರೆಗೂ ಹೋದನು. ಮೊದಲು ತಾನು ಸಮುದ್ರಶಾಹಿಯಾಗಿ ಯೋಗನಿದ್ರೆಯಲ್ಲಿದ್ದಾಗ ಸಮಸ್ತ ಜೀವರಾಶಿಗೂ ಆಶ್ರಯವಾದ ಯಾವ ಭೂಮಿಯನ್ನು ತನ್ನ ದೇಹದಲ್ಲಿ ಧರಿಸಿದ್ದನೋ ಆ ಭೂಮಿಯು ಅಲ್ಲಿರುವುದನ್ನು ಕಂಡನು. ಒಡನೆಯೇ ಆ ಭೂಮಿಯನ್ನು ತನ್ನ ಕೋರೆ ದಾಡೆಯಿಂದ ಮೀಟಿ ರಸಾತಲದಿಂದ ಮೇಲಕ್ಕೆದ್ದು ಬಂದು ದಿವ್ಯ ತೇಜಸ್ಸಿನಿಂದ ಶೋಭಿಸುತ್ತಿದ್ದನು. ಈ ಸಮಯದಲ್ಲಿ ಆದಿದೈತ್ಯನೆನಿಸಿಕೊಂಡ ಹಿರಣ್ಯಾಕ್ಷನೆಂಬ ಕ್ರೂರ ರಾಕ್ಷಸನೊಬ್ಬನು ಗದೆಯನ್ನು ಹಿಡಿದು ಭಯಂಕರವಾದ ಸಿಂಹನಾದವನ್ನು ಮಾಡುತ್ತಾ ಆ ವರಾಹಮೂರ್ತಿಯನ್ನು ಎದುರಿಸುವುದಕ್ಕೆ ನಿಂತನು. ಆಗ ಆದಿವರಾಹನು ಆ ರಾಕ್ಷಸನನ್ನು ನೋಡಿ ಅತಿ ತೀವ್ರವಾದ ಕೋಪಾವೇಶವನ್ನು ಹೊಂದಿದವನಾಗಿ ಸಿಂಹವು ಆನೆಯನ್ನು ಸೀಳುವಂತೆ ಲೀಲಾ ಮಾತ್ರದಿಂದಲೇ ಆ ರಾಕ್ಷಸನನ್ನು ಕೊಂದು ಕೆಡಹಿದನು. ಆಗ ಆ ರಾಕ್ಷಸನ ದೇಹ ರಕ್ತದಿಂದ ತೊಯ್ದ ಮೂತಿಯುಳ್ಳ ಆ ಆದಿವರಾಹನು ಪರ್ವತದ ಮೇಲೆ ವಪ್ರ ಕ್ರೀಡೆಯನ್ನಾಡುವಾಗ ಅಲ್ಲಿನ ಗೈರಿಕಾದಿ ಧಾತುಗಳ ಕೆಂಪು ಬಣ್ಣದಿಂದ ಕೂಡಿದ ಕೊಂಬುಳ್ಳ ಮಹಾಗಜವೋ ಎಂಬಂತೆ ಕಾಣುತ್ತಿದ್ದನು. ಹೊಂಗೆಯ ಚಿಗುರಿನಂತ ಕಪ್ಪಾದ ದೇಹಕಾಂತಿಯುಳ್ಳ ಆ ಆದಿವರಾಹನು ಗಜೇಂದ್ರ ಲೀಲೆಯಲ್ಲಿ ತನ್ನ ಕೊಂಬುಗಳಿಂದ ಭೂಮಿಯನ್ನು ಮೇಲಕ್ಕೆ ತಂದುದನ್ನು ನೋಡಿ ಬ್ರಹ್ಮಾದಿ ದೇವತೆಗಳು ಮಹರ್ಷಿಗಳು ಅತ್ಯಾನಂದ ಭರಿತರಾಗಿ ಆ ವರಾಹಮೂರ್ತಿಯ ಮುಂದೆ ಕೈಜೋಡಿಸಿ ನಿಂತು ವೇದ ವಾಕ್ಕುಗಳಿಂದ ಹೀಗೆಂದು ಸ್ತೋತ್ರ ಮಾಡತೊಡಗಿದರು. ಮಹರ್ಷಿ ಕೃತ ವಾರಾಹಮೂರ್ತಿ ಸ್ತುತಿ. ಜಿತಂ ಜಿತಂ ತೇಜಿತ ಯಜ್ಞ ಭಾವನ ತನುಂ ಸ್ವಾಂ ಪರಿಧೂನ್ವತೆ ನಮಃ ಯದ್ರೋಮಗರ್ತೇಷು ವಿಲಿಲ್ಯುರಬ್ಧಯ ತಸ್ಮೈ ನಮಃ ಕಾರಣ ಸೂಕರಾಯತೆ. ಓ ದೇವ, ಎಲೈ ಯಜ್ಞಾರಾಧ್ಯನೆ, ಲೋಕದಲ್ಲಿ ಬೇರೊಬ್ಬರಿಂದ ಅಡಗಿಸಲ ಸಾಧ್ಯವಾದ ದಿವ್ಯ ತೇಜಸ್ಸುಳ್ಳ ನಿನಗೆ ಜಯವಾಗಲಿ, ಜಯವಾಗಲಿ. ವೇದಮಯವಾದ ನಿನ್ನ ದಿವ್ಯ ವಿಗ್ರಹವನ್ನು ಈ ವಿಧವಾಗಿ ತೋರಿಸುತ್ತಿರುವ ನಿನಗೆ ನಮಸ್ಕಾರವು. ಯಾವ ನಿನ್ನ ಒಂದೊಂದು ರೋಮಕೂಪದಲ್ಲಿಯೇ ಸಪ್ತ ಸಮುದ್ರಗಳು ಅಡಗಿರುವವು, ಅಂತಹ ಜಗತ್ಕಾರಣನಾದ ಆದಿವರಾಹ ಮೂರ್ತಿಯಾದ ನಿನಗೆ ನಮಸ್ಕಾರವು. ರೂಪಂ ತವೈತನ್ನನು ದುಷ್ಕೃತಾತ್ಮನಾಂ ದುರ್ದರ್ಶನಂ ದೇವ ಯದಧ್ವರಾತ್ಮಕಂ ಛಂದಾಂಸಿ ಯಸ್ಯ ಚಿತರ್ಹಿರೋಮಸ್ವಾಜ್ಯಂ ದೃಶಿದ್ಘ್ರಿಷು ಚಾತುರ್ಹೋತ್ರಂ. ದೇವ,
ಯಜ್ಞಮೂರ್ತಿಯಾದ ಈ ನಿನ್ನ ಸ್ವರೂಪವು ಯೋಗನಿಷ್ಠರಿಗಲ್ಲದೆ ಪಾಪಿಗಳಿಗೆ ಗೋಚರಿಸಲಾರದು. ಗಾಯತ್ರಿ ಮೊದಲಾದ ಛಂದಸ್ಸುಗಳೆಲ್ಲವೂ ನಿನ್ನ ಚರ್ಮದಲ್ಲಿ ಯಜ್ಞ ಸಾಧನಗಳಾದ ದರ್ಭಗಳು ನಿ- ನಿನ್ನ ಗಾಯತ್ರಿ ಮೊದಲಾದ ಛಂದಸ್ಸುಗಳೆಲ್ಲವೂ ನಿನ್ನ ಚರ್ಮದಲ್ಲಿ, ಯಜ್ಞ ಸಾಧನಗಳಾದ ದರ್ಭಗಳು ನಿನ್ನ ರೋಮಗಳಲ್ಲಿ, ಹವಿಸ್ಸೆಂಬುದು ನಿನ್ನ ನೇತ್ರದಲ್ಲಿ, ಅಧ್ವರಿಯು ಮೊದಲಾದ ಚತುರ್ವೇದಾಧಿಕಾರಿಗಳು ನಡೆಸತಕ್ಕ ಚಾತುರ್ಹೋತ್ರವೆಂಬ ಕರ್ಮವು ನಿನ್ನ 4 ಪಾದಗಳಲ್ಲಿ ನೆಲೆಗೊಂಡಿರುವುದರಿಂದ ನೀನೇ ಯಜ್ಞ ಸ್ವರೂಪನು. ಸೃಕ್ಕುಂಡ ಆಸೀತ್ ಸ್ರುವ ಈಶನಾಸಯೋ ರಿಡೋದರೆ ಈಶನಾಸಯೋ ರಿಡೋದರೆ ಚಮಸಾ ಕರ್ಣರಂಧ್ರೇ ಪ್ರಾಶಿತ್ರಮಾಸ್ಯೆ ಗ್ರಸನೆ ಗ್ರಹಾಸ್ತುತೆ ಯಚ್ಛೃವಣಂತೆ ಭಗವನ್ನಗ್ನಿಹೋತ್ರಂ. ಮತ್ತು ಹೇ ದೇವ, ಸೃಕ್ಕು, ಸೃವೆ, ಇಡೆ, ಚಮಸ, ಪ್ರಾಶಿತ್ರ, ಪ್ರಾಶಿತ್ರ ಗ್ರಹಗಳೆಂಬ ಬೇರೆ ಬೇರೆ 5 ಬಗೆಯ ಯಜ್ಞಪಾತ್ರಗಳು ಕ್ರಮವಾಗಿ ನಿನ್ನ ಮುಖಾಗ್ರ, ಮೂಗು, ಗರ್ಭಕೋಶ, ಕಿವಿ, ಬಾಯಿ, ಕಂಠನಾಳವೆಂಬ 5 ಸ್ಥಾನಗಳಲ್ಲಿ ಸೇರಿರುವವು. ಅಗ್ನಿಹೋತ್ರವೆಂಬ ಕರ್ಮವೇ ನಿನ್ನ ಭಕ್ಷಣವು. ದೀಕ್ಷಾನುಜನ್ಮೋಪಸದ ಶಿರೋಧರ ಸ್ವಂ ಪ್ರಾಯಣೀಯೋ ದಯನೀಯ ದಂಷ್ಟ್ರಃ ವಿಹ್ವಾ ಪ್ರವರ್ಗ್ಯಸ್ತವ ಶೀರ್ಷಕಂ ಕೃತೋ ಸ್ವಭಾವ ಸತ್ಯಂ ಚಿತಯೋ ಸಬೋಹಿತೇ. ಓ ಮಹಾತ್ಮ, ಯಜ್ಞಗಳಲ್ಲಿ ದೀಕ್ಷಾ ಸಂಸ್ಕಾರವೆಂಬ ಇಟ್ಟಿಯೇ ನಿನ್ನ ಆಗಾಗಿನ ಅವತಾರ ಭೇದಗಳು. ಉಪಸತ್ತುಗಳೆಂಬ 3 ಬಗೆಯ ಯಾಗಗಳೇ ನಿನ್ನ ಕಂಠವು. ಆರಂಭದಲ್ಲಿಯೂ ಅವಸಾನದಲ್ಲಿಯೂ ನಡೆಸತಕ್ಕ ಪ್ರಾಯಣೀಯ ಉದಯನೀಯಗಳೆಂಬ ಯಜ್ಞಾಂಗಗಳೆರಡು ನಿನ್ನ ದಂಷ್ಟ್ರಗಳು. ಪ್ರವರ್ಗ್ಯವೆಂಬ ಕರ್ಮವು ನಿನ್ನ ನಾಲಗೆ, ಸಭ್ಯವೆಂಬ ಅಗ್ನಿಯು ಉಪಾಸನಾಗ್ನಿಯು ನಿನ್ನ ಶಿರಸ್ಸು, ಚಿತಿಗಳೆಂಬ ಯಜ್ಞಗಳು ನಿನ್ನ ಪ್ರಾಣಗಳು. ಇಂತಹ ಯಜ್ಞಸ್ವರೂಪನಾದ ನಿನಗೆ ನಮಸ್ಕಾರವು. ಸೋಮಸ್ತುರೇತಸ್ಸವನಾನ್ಯವಸ್ಥಿತಿ ವಿಭೇದಾಸ್ತವ ದೇಹಧಾತವಃ ಸತ್ರಾಣಿ ಸರ್ವಾಣಿ ಶರೀರ ಸಂಧ್ಯಸ್ತ್ವ ಸ್ವಂ ಸರ್ವಂ ಸ್ವಂ ಸರ್ವಯಜ್ಞ ಕೃತಿರಿಷ್ಟಿ ಬಂಧನಂ. ಹೇ ಸ್ವಾಮಿ, ಸೋಮವೆಂಬುದೇ ನಿನ್ನ ವೀರ್ಯವು, ಪಾತಸ್ತವನವೇ ಮೊದಲಾದ ಯಾಗಗಳೇ ನಿನ್ನ ಬಾಲ್ಯಾದಿ ದಶಗಳು. ಅಗ್ನಿಷ್ಟೋಮ, ಮುಖ್ಯ, ಷೋಡಶಿ, ವಾಜಪೇಯ, ಅತಿರಾತ್ರ, ನಪ್ತೋರ್ಯಾಮಗಳೆಂಬ 7 ಬಗೆಯ ಸಂಸ್ಥಾ ಭೇದಗಳು ನಿನ್ನ ಶರೀರದ ಸಪ್ತ ಧಾತುಗಳು. ಅನೇಕ ಯಜಮಾನರುಳ್ಳ ಸತ್ರ ಯಾಗಗಳೆಲ್ಲವೂ ನಿನ್ನ ದೇಹದ ಕೀಲುಗಳು. ಯಜ್ಞಗಳೆಂದು ಕ್ರತುಗಳೆಂದು ಕರೆಯಲ್ಪಡುವ ಯಾಗ ಭೇದಗಳೆಲ್ಲವೂ ನೀನೆ. ಇಷ್ಟಿ ಎಂಬುದೇ ನಿನ್ನ ಮಧ್ಯಭಾಗವು. ಇಂತಹ ಯಜ್ಞರೂಪಿಯಾದ ನಿನಗೆ ನಮಸ್ಕಾರವು. ನಮೋ ನಮಸ್ತೇಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೇ ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಓ ದೇವ, ನೀನು ಸಮಸ್ತ ಮಂತ್ರವನ್ನು ಶರೀರವಾಗಿ ಉಳ್ಳವನು. ಯಜ್ಞ ದ್ರವ್ಯವೆಲ್ಲವೂ ನಿನ್ನ ರೂಪವೆನಿಸುವುದು. ನೀನೇ ಯಜ್ಞ ಸ್ವರೂಪನು, ನೀನೇ ಧರ್ಮ ಸ್ವರೂಪನು. ವೈರಾಗ್ಯದಿಂದಲೂ ಭಕ್ತಿಯಿಂದಲೂ ಇಂದ್ರಿಯ ಜಯದಿಂದಲೂ ಉಂಟಾಗತಕ್ಕ ಜ್ಞಾನವೇ ನಿನ್ನ ಅನುಗ್ರಹಕ್ಕೆ ಮುಖ್ಯ ಕಾರಣವು. ಬೇರೆ ಬೇರೆ ಅವತಾರಗಳ ಮೂಲಕವಾಗಿ ನ್ಯಾಸವಿದ್ಯೆಯನ್ನು ಪ್ರಕಾಶಪಡಿಸಿದ ಮಹೋಪಕಾರಕನು ನೀನೆ. ಹೀಗೆ ವೇದಗಳ ಪೂರ್ವೋತ್ತರ ಭಾಗಗಳೆಲ್ಲಕ್ಕೂ ಪ್ರತಿಪಾದ್ಯನಾದ ನಿನಗೆ ನಮಸ್ಕಾರವು. ದಂಷ್ಟ್ರಾಗ್ರಕೋಟ್ಯಾ ಭಗವಂ ಸ್ತಯಾದೃತ ವಿರಾಜತೆ ಭೂಧರ ಭೂಸ್ಸಭೂಧರ ಯಥಾವನಾನ್ನಿಸರತೋ ದತಾದೃತಾಂ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಎಲೈ ದೇವದೇವನೇ, ನೀನು ದಂಷ್ಟ್ರಾಗ್ರದಿಂದ ಎತ್ತಿ ತಂದಿರುವ ಪರ್ವತ ಸಹಿತವಾದ ಈ ಭೂಮಿಯು, ಕೊಳದಲ್ಲಿ ನೀರಾಟವನ್ನಾಡಿ ಮೇಲೆದ್ದು ಬಂದ ಮದದಾನೆಯು ಪದ್ಮ ಸಹಿತವಾದ ಒಂದು ಕಮಲ ಲತೆಯನ್ನು ತನ್ನ ಕೊಂಬುಗಳಿಂದ ಕಿತ್ತು ತಂದಂತೆ ತೋರುತ್ತಿರುವುದು.
ತ್ರಯೀಮಯಂ ರೂಪಮಿದಂ ಚ ಸೌಕರಂ ಭೂಮಂಡಲೇ ನಾಥ ದತಾಧೃತೇನ ತೇ ಅಸ್ತಿ ಶೃಂಗೇಣ ಘನೇನ ಭೂಯಸ ಕುಲಾಚಲೇಂದ್ರಸ್ಯ ಯಥೈವ ವಿಭ್ರಮಃ. ದೇವ, ವೇದಮಯವಾದ ಈ ನಿನ್ನ ವಾರಾಹ ಸ್ವರೂಪವು ದಂಷ್ಟ್ರಾಗ್ರದಲ್ಲಿ ಧರಿಸಿದ ಈ ಭೂಮಂಡಲದಿಂದ ಮೇಘ ಸಮೂಹದಿಂದೊಪ್ಪುವ ಶಿಖರವುಳ್ಳ ಓ ದೊಡ್ಡ ಕುಲಪರ್ವತವನ್ನು ಹೋಲುತ್ತಿರುವುದು. ಸಂಸ್ಥಾಪಯೈನಾಂ ಜಗತೀಂ ಸತಸ್ತುಷಾಂ ಲೋಕಾಯ ಪತ್ನಿ ಮಸಿ ಮಾತರಂ ಪಿತಾ ವಿದೇಮಹಾಸ್ಯೈ ನಮಸಾ ಸಹತ್ವಯ ಯಸ್ಯಾಂ ಸ್ವತೇಜೋಗ್ನಿಮಿಳಾವರಣಾವಥಾಃ. ಓ ಪರಮಪುರುಷ, ಸಮಸ್ತ ಚರಾಚರಗಳ ನಿವಾಸಕ್ಕಾಗಿ ಈಗ ನೀನು ಉದ್ಧರಿಸಿ ತಂದ ಈ ಭೂಮಿಯನ್ನು ಸರಿಯಾದ ಸ್ಥಾನದಲ್ಲಿ ಸ್ಥಿರವಾಗಿ ನಿಲ್ಲಿಸು. ಸರ್ವಲೋಕ ಜನಕನಾದ ನಿನಗೆ ಇವಳು ಪತ್ನಿಯಾದುದರಿಂದ, ಅಂದರೆ ಆ ಭೂದೇವಿಯು ವರಾಹನಿಗೆ ಪತ್ನಿಯಾದುದರಿಂದ ಈ ಭೂದೇವಿಯೇ ನಮಗೆ ತಾಯಿಯು. ಯಜ್ಞಕರ್ತರು ಮಂತ್ರದಿಂದ ಆರಣಿಯಲ್ಲಿ ಅಗ್ನಿಯನ್ನಿಡುವಂತೆ ಈಕೆಯಲ್ಲಿ ನೀನು ನಿನ್ನ ತೇಜಸ್ಸನ್ನು ಇಟ್ಟಿರುವೆ. ಆದುದರಿಂದ ನಿನ್ನೊಡನೆ ಈಕೆಗೂ ನಾವು ನಮ್ಮ ವಂದನೆಗಳನ್ನು ಅರ್ಪಿಸುವೆವು. ಕಶ್ಯದ್ದಧಿತಾನ್ಯತಮಸ್ತವ ಪ್ರಭೋ ರಸಾಂ ಗತಾಯ ಭುವ ಬುದ್ಧಿಬರ್ಹಣಂ ನ ವಿಸ್ಮಯೋಸೌ ತ್ವಯಿ ವಿಶ್ವವಿಸ್ಮಯೇ ಸ್ವಮಾಯಯೇದಂ ಸಸೃಜೇತಿ ವಿಸ್ಮಯಂ. ಹೇ ಪ್ರಭು, ರಸಾತಲದಲ್ಲಿ ಹುದುಗಿದ್ದ ಭೂಮಿಯನ್ನು ಮೇಲಕ್ಕೆತ್ತಿ ತಂದ ಈ ಆಶ್ಚರ್ಯ ವ್ಯಾಪಾರವು ನಿನಗೆ ಹೇಗೆ ಸಾಧ್ಯವಾಯಿತು ಎಂಬುದನ್ನು ಯಾರೂ ತಿಳಿಯಲಾರರು. ಆದರೇನು, ಮಹಾಶ್ಚರ್ಯಕರವಾದ ಪ್ರಪಂಚವನ್ನು ಚಿತ್ರ ವಿಚಿತ್ರವಾಗಿ ಸೃಷ್ಟಿಸತಕ್ಕ ಆಶ್ಚರ್ಯ ಶಕ್ತಿಯುಳ್ಳ ನಿನಗೆ ಇದೇನು ಅಷ್ಟೊಂದು ಅದ್ಭುತ ಕಾರ್ಯವಲ್ಲ. ವಿಧೂನ್ಮತಾ ವೇದಮಯಂ ನಿಜಂ ವಪೂರ್ ಜನಸ್ಪಸತ್ಯ ನಿವಾಸಿನೋ ವಯಂ ಸಠಾಶಿಕೋದ್ಧೂತ ಶಿವಾಂಭು ಬಿಂದುಭಿ ವಿಮೃಜ್ಯಮಾನ ವೃಷಮೀಶ ಪಾಲಿತಾ. ಹೇ ದೇವ, ವೇದ ಸ್ವರೂಪನಾದ ನೀನು ಈ ವರಾಹ ರೂಪದೊಡನೆ ಸಮುದ್ರ ಮಧ್ಯದಿಂದ ಮೇಲೆದ್ದು ಬಂದು ಕಂಠವನ್ನು ಕೊಡಗಿದಾಗ ನಿನ್ನ ಸಟಾಗ್ರದಿಂದ, ಅಂದರೆ ಕತ್ತಿನ ಕೂದಲಿನಿಂದ ಉದರಿದ ಪರಮ ಪವಿತ್ರ ಜಲ ಬಿಂದುಗಳೇ ಜನೋಲೋಕ, ತಪೋಲೋಕ, ಸತ್ಯಲೋಕ ನಿವಾಸಿಗಳಾದ ನಮ್ಮೆಲ್ಲರನ್ನು ಪಾವನ ಮಾಡಿದವು. ಸವೈಬತ ಭ್ರಷ್ಟ ಮತಿಸ್ತವೇಶಿತೆ ಯಃ ಕರ್ಮಣಾಂ ಪಾರಮಪಾರ ಕರ್ಮಣಃ ಯದ್ಯೋಗಮಯಾ ಗುಣಯೋಗ ಮೋಹಿತಂ ವಿಶ್ವಂ ಸಮಸ್ತಂ ಭಗವನ್ ವಿದೇಹಿತಂ. ಎಲೈ ಭಗವಂತನೇ, ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುತ್ತಿರುವ ನಿನ್ನ ಅದ್ಭುತ ಕಾರ್ಯವನ್ನು ಯಾರು ತಾನೇ ಕಾಣಬಲ್ಲರು? ಈ ವಿಧವಾದ ನಿನ್ನ ಚರಿತ್ರೆಗಳ ಎಲ್ಲೆಯನ್ನು ಯಾವನು ತಿಳಿಯಬೇಕೆಂದು ಅಪೇಕ್ಷಿಸುವನೋ ಅಂಥವನನ್ನು ಕೇವಲ ಬುದ್ಧಿಹೀನನೆಂದೇ ಎಣಿಸಬೇಕಲ್ಲವೇ? ಓ ಸ್ವಾಮಿ, ಷಡ್ಗುಣ ಪರಿಪೂರ್ಣನಾಗಿ ವಿಚಿತ್ರ ಸೃಷ್ಟಿಯನ್ನು ನಡೆಸುವ ನಿನ್ನ ಮಾಯೆಯ ಗುಣಗಳಾದ ಸತ್ವ ರಜಸ್ ತಮಸ್ಸುಗಳ ಸಂಬಂಧದಿಂದ ಮೋಹಗೊಂಡಿರುವ ಲೋಕಕ್ಕೆ ನೀನು ಕ್ಷೇಮವನ್ನು ಉಂಟು ಮಾಡುವವನಾಗು ಎಂದರು. ಹೀಗೆ ಮಹರ್ಷಿಗಳು ವೇದವಾಕ್ಯಗಳಿಗೆ ಸಮಾನವಾದ ವಾಕ್ಯಗಳಿಂದ ಸ್ತೋತ್ರ ಮಾಡಲು ಲೋಕರಕ್ಷಕನಾದ ಭಗವಂತನು ತನ್ನ ಕಾಲ್ಗೊರಸಿನ ರಂಧ್ರದಲ್ಲಿ ಸೇರಿದ್ದ ನೀರಿನ ಮೇಲೆಯೇ ಆ ಭೂಮಿಯನ್ನು ಸ್ಥಾಪಿಸಿಟ್ಟನು. ಹೀಗೆ ವರಾಹಮೂರ್ತಿಯು ಕೇವಲ ಲೀಲಾ ಮಾತ್ರದಿಂದಲೇ ರಸಾತಲದಲ್ಲಿ ಹುದುಗಿದ್ದ ಭೂಮಿಯನ್ನು ಮೇಲಕ್ಕೆತ್ತಿ ತಂದು ಅದನ್ನು ತನ್ನ ಆಶ್ಚರ್ಯ ಶಕ್ತಿಯಿಂದ ಜಲದ ಮೇಲೆ ಸ್ಥಿರವಾಗಿ ನಿಲ್ಲಿಸಿ ಅವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಅಂತರ್ಧಾನವನ್ನು ಹೊಂದಿದನು. ಓ ವಿದುರ, ಆದಿವರಾಹನು ಭೂಮಿಯನ್ನು ಉದ್ಧರಿಸಿದ ಈ ಪವಿತ್ರ ಕಥೆಯನ್ನು ಯಾರು ಕಿವಿಯಿಂದ ಕೇಳುವರೋ, ಯಾರು ಬಾಯಿಂದ ಹೇಳುವರೋ, ಅವರ ಹೃದಯದಲ್ಲಿ ಶ್ರೀಮನ್ನಾರಾಯಣನು ಯಾವಾಗಲೂ ಪ್ರಸನ್ನನಾಗಿ ನೆಲೆಗೊಂಡಿರುವನು. ಸರ್ವಾಭೀಷ್ಟಗಳನ್ನು ಕೊಡತಕ್ಕ ಪ್ರಭುವಾದ ಆ ಪರಮ ಪುರುಷನು ಪ್ರಸನ್ನನಾದ ಮೇಲೆ ಯಾವುದು ತಾನೇ ದುರ್ಲಭವು? ಈ ಭಗವದನುಗ್ರಹದಿಂದ ಬೇಕಾದ ಕೋರಿಕೆಗಳೆಲ್ಲವೂ ಈಡೇರುವ ಹಾಗಿದ್ದರೂ ಅತ್ಯಲ್ಪಗಳಾದ ಇತರ ಪುರುಷಾರ್ಥಗಳಿಗಾಗಿ ಅದನ್ನು ಬಯಸುವುದರಿಂದ ಫಲವಿಲ್ಲ.
ನಾವು ಯಾವ ಫಲವನ್ನು ಅಪೇಕ್ಷಿಸದಿದ್ದರೆ ಭಗವದುಪಾಸನದಿಂದ ನಮಗಾಗುವ ಲಾಭವೇನು ಎಂದು ಕೇಳುವೆಯಾ? ಆ ಭಗವಂತನೇ ನಮ್ಮೆಲ್ಲರನ್ನು ಶರೀರವಾಗಿ ಹೊಂದಿ ನಮ್ಮಲ್ಲಿ ಅಂತರಾತ್ಮನಾಗಿ ಧಾರಕನಾಗಿಯೂ ಪೋಷಕನಾಗಿಯೂ ಇರುವನು. ದೃಢ ಜ್ಞಾನವನ್ನು ಹೊಂದಿ ಅವನನ್ನು ಯಾರು ಉಪಾಸನೆ ಮಾಡುವರೋ ಅಂತವರ ಹೃದಯದಲ್ಲಿ ಭಗವಂತನು ನಿತ್ಯ ವಾಸವನ್ನು ಮಾಡುತ್ತಾ ಅವರಿಗೆ ಉತ್ತಮ ಗತಿಯಾದ ತನ್ನ ಸಾನ್ನಿಧ್ಯವನ್ನು ತಾನಾಗಿಯೇ ಅನುಗ್ರಹಿಸುವನು. ಇದೊಂದೇ ಮನುಷ್ಯನಿಗೆ ಉತ್ತಮ ಪುರುಷಾರ್ಥವು. ಇದನ್ನು ಬೇರೆ ಯಾವ ಉಪಾಯದಿಂದಲೂ ಪಡೆಯಲು ಸಾಧ್ಯವಲ್ಲ. ಪುರುಷಾರ್ಥಗಳ ಸಾರವನ್ನು ತಿಳಿದ ಯಾವ ಮನುಷ್ಯನು ತಾನೇ ತನ್ನ ಕಿವಿಗಳೆಂಬ ಬೊಗಸೆಗಳಿಂದ ಸಂಸಾರ ತಾರಕವಾದ ಹರಿಕಥಾಮೃತವನ್ನು ಪಾನ ಮಾಡಿ ಅದರ ರುಚಿಯನ್ನು ತಿಳಿದ ಮೇಲೆ ತಿರುಗಿ ಅದನ್ನು ಪ್ರೀತಿಸದಿರುವನು. ವಿವೇಕ ಜ್ಞಾನವಿಲ್ಲದ ಕೇವಲ ಪಶುಗಳು ಹೊರತು ಮನುಷ್ಯನೆನಿಸಿಕೊಂಡವನೊಬ್ಬನು ಅದರಲ್ಲಿ ಅನಾದರವನ್ನು ತೋರಿಸಲಾರನು. ಆಹಾ, ಇದಲ್ಲವೇ ಭಗವತ್ ಕಥಾಮೃತದ ಅದ್ಭುತ ಮಹಿಮೆಯು ಎಂದನು. ಇಲ್ಲಿಗೆ 13ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.